ನಮ್ಮ ಬಾಯಿಂದ ಕೇವಲ ಪ್ರಿಯವಾದಂತಹ ಮಾತುಗಳು, ಇನ್ನೊಬ್ಬರ ಮನಸ್ಸಿಗೆ ನೋವಾಗದೇ ಇರುವಂತಹ ಮಾತುಗಳನ್ನು ನಾವು ಆಡಬೇಕು ಎಂಬುದಾಗಿ ಕವಿ ಹೇಳ್ತಾನೆ. ಶ್ರೀಕೃಷ್ಣ ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಅದ್ವೇಷ್ಟ ಸರ್ವಭೂತಾನ ಮೈತ್ರ ಕರುಣ ಏವಚ. 16ನೇ ಅಧ್ಯಾಯ ಹೇಳುವಾಗ ದೈವಿ ಸಂಪತ್ತು ಏನು, ಮನುಷ್ಯ ಯಾವ ಸಂಪತ್ತನ್ನು ಸಂಪಾದನೆ ಮಾಡಬೇಕು, ಲೌಕಿಕವಾದ ಹಣ ಇವತ್ತಿನ ನಾಳೆ ಹೋಗಬೇಕು, ಉಪಯೋಗ ಇಲ್ಲ. ನಮಗೆ ಮೋಕ್ಷಕ್ಕೆ ಸಾಧನವಾದದ್ದು ದೈವಿ ಸಂಪತ್ತು. ಆ ದೈವಿ ಸಂಪತ್ತು ಏನು ಅಂದ್ರೆ, ಮೊದಲು ಭಗವಂತ ಹೇಳ್ತಾನೆ ಅದ್ವೇಷ್ಟ, ನೀನು ಯಾರನ್ನು ದ್ವೇಷ ಮಾಡಬೇಡ. ನಮ್ಮನ್ನು ದ್ವೇಷ ಮಾಡುವಂತಹ ವ್ಯಕ್ತಿ ಸಾವಿರಾರು ಜನ ಇರಲಿ, ಆದ್ರೆ ನಾವು ಅವರನ್ನು ಪ್ರೀತಿ ಮಾಡಬೇಕು. ಯಾಕೆ? ಭಾಗವತ ಹೇಳುತ್ತೆ, ಅವರು ಚಲ ಪ್ರತಿಮೆ, ಭಗವಂತನ ಸನ್ನಿಧಾನ ಇರುವಂತಹ ವ್ಯಕ್ತಿಯವರು, ಎಲ್ಲ ದೇವತೆಗಳ ಸನ್ನಿಧಾನ ಆ ವ್ಯಕ್ತಿಯಲ್ಲಿ ಇರ್ತದೆ. ನಮ್ಮ ಶತ್ರು ನಮ್ಮ ಮನೆಗೆ ಬಂದಾಗ ಇವರು ನಮ್ಮ ಶತ್ರು ಅಲ್ಲ, ಭಗವಂತನ ಜಲ ಪ್ರತಿಮೆಯಿಂದ ನಾವು ಉಪಾಸನೆ ಮಾಡಿದರೆ ನಾವು ನಮಗೆ ಉಪಕಾರವನ್ನು ಮಾಡ್ತೇವೆ, ಗೌರವವನ್ನು ಮಾಡ್ತೇವೆ. ಮಾಡಿದಾಗ